ಉತ್ಸವಗಳು ಜಾತ್ರೆಗಳಾಗ್ಬಿಡ್ತಾವ. ಜಾತ್ರೆ ಆದಾಗ ಏನಾಗುತ್ತೆ, ಜಾತ್ರೆ ಸಂಭ್ರಮ ಇದೆ, ಸಂತೋಷ ಇದೆ, ಆದ್ರೆ ಅದರಿಂದ ಕಲಿಕೆ ಎಷ್ಟು ಮಟ್ಟಿಗೆ ಆಗ್ತದೆ ಅಂತ ಅಂದ್ರೆ, ನಾವು ಸಣ್ಣ ಸಮಾರಂಭ ಇದ್ರೆ 100 ಜನ ಕೂಡಿಸಿ ಒಂದು ಉಪನ್ಯಾಸ ಮಾಡಿದಾಗ 100 ಜನದಲ್ಲಿ 20 ಮೇಲಾದ್ರೂ ಪರಿಣಾಮ ಆಗಬಹುದು ಅಂತ ಅನ್ಕೋತೀವಿ. ಆದ್ರೆ 3 ಲಕ್ಷ ಜನ ಬಂದಾಗ, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಾಗ, ಅದು ಬರೀ ಒಂದು ಸಂಭ್ರಮ ಆಗಿ ಉಳ್ಕೊಳ್ಳುತ್ತಾ, ಅದು ಟೇಕ್ ಅವೇ ಅಂತ ಕರಿತೀವಿ, ಮನೆಗೆ ತಗೊಂಡು ಹೋಗುವಂತದ್ದು ಎಷ್ಟಿದೆ, ಅಳವಡಿಸ್ಕೊಳ್ಳುವಂತದ್ದು ಎಷ್ಟಾಗತ್ತೆ ಅಂತ ಕೆಲವು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ತಾವೇನ್ ಹೇಳ್ತೀರಿ? ಇದು ಒಂದು ಬಹಳ ಸುಂದರವಾದ ಪ್ರಶ್ನೆ ತಾವು ಕೇಳಿದ್ದೀರಿ. ನಾನು ಕಲಬುರಗಿ ಕಂಪು ಕಾರ್ಯಕ್ರಮ ಮಾಡುವಾಗ ಬೀದರ್ ಜಿಲ್ಲೆಯ ಸುಮಾರು 250 ಪ್ರಬುದ್ಧ ಜನರ ಜೊತೆಗೆ, ಅಲ್ಲಿಯ ಎಲ್ಲಾ ಮಠಾಧೀಶರ ಜೊತೆಗೆ ನಾನು ಮಾತಾಡ್ತಿದ್ದೆ. ಬದುಕನ್ನು ನಾನು ಕಂಡಂತೆ ನಾನು ಹೇಳ್ತೀನಿ, ನನ್ನ ಇಡೀ ಬದುಕಿನಲ್ಲಿ ನನ್ನಂತ ಒಬ್ಬ ಮನುಷ್ಯನನ್ನು ನಾನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆದರೆ ನನ್ನ ಬದುಕು ಸಾರ್ಥಕ ಅಂತ ತಿಳ್ಕೊತೀನಿ. ಅಂಥ ವ್ಯಕ್ತಿಗಳನ್ನು ಹುಡುಕಾಟಕ್ಕಾಗಿ ಈ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಕೃಷಿ ಕಾರ್ಯಕ್ರಮಗಳು ನೋಡಿ, ಹಸುವಿನ ಕಾರ್ಯಕ್ರಮ ನೋಡಿ, ಜಾನಪದ ಹಾಡುಗಳನ್ನು ನೋಡಿ, ಕ್ಲಾಸಿಕಲ್ ಡ್ಯಾನ್ಸ್ ನೋಡಿ, ಚಿತ್ರಕಲಾ ಜಗತ್ತಿನ ಪ್ರದರ್ಶನಿ ನೋಡಿ, ಮತ್ತು ಸಂಜೆ ಮುಂದೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ, ದೇಶದ ಅಸಾಧಾರಣ ವ್ಯಕ್ತಿಗಳ ದರ್ಶನವನ್ನು ಮಾಡಿ, ಅವರ ವಾಣಿಯನ್ನು ಕೇಳಿ, ಯಾರು ಯಾವ ರೀತಿಯಿಂದ ಪ್ರೇರಣೆ ಪಡಿತಾರೆ. ಮತ್ತು ನೀವೇನ್ ಹೇಳಿದ್ರಲ್ಲ, ಕ್ಲಾಸ್ ರೂಮಿನಲ್ಲಿ ಸಾಮಾನ್ಯವಾಗಿ ಅದಕ್ಕೊಂದು ಲಿಮಿಟೇಷನ್ ಇದೆ. ಇದು ವಿರಾಟ ಒಂದು ಸ್ವರೂಪದಲ್ಲಿ ಕಂಡಾಗ, ಹಾಗೆ ಅರ್ಜುನ ಶ್ರೀಕೃಷ್ಣನಿಗೆ ಸರೆಂಡರ್ ಆದ ವಿರಾಟ ಸ್ವರೂಪ ನೋಡಿ, ಹಾಗೇನೆ ಇಲ್ಲಿ ಮನುಷ್ಯ ಸರೆಂಡರ್ ಆದಾಗ ಅದು ಜೀವನದಲ್ಲಿ ಗ್ರಹಣ ಮಾಡ್ತಾನೆ, ಅದು ಮಲ್ಟಿಪ್ಲೈ ರಿಸಲ್ಟ್ ಕೊಡ್ತಾನೆ. ಅದರದ ಕಲ್ಪನೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಏನಾದರೂ ಜಾತ್ರೆ ಮರಳು, ಜನ ಮರಳು ಅನ್ನುವ ಶಬ್ದ ಇದೆಲ್ಲ, ಇದು ಹಾಗಲ್ಲ. ಇದು ಜಾತ್ರೆ ತುಂಬಾ ಕಷ್ಟಪಟ್ಟು ಬೇರೆ ಬೇರೆ ಮುಖಗಳಲ್ಲಿ ಸಾಧನೆ ಮಾಡುವವರಿಗೆ ಮತ್ತು ಅನೇಕರಿಗೆ ದೇವರು ದೈವದತ್ತವಾಗಿ ಗುಣಗಳನ್ನು ಕೊಟ್ಟು ಕಳಿಸಿದ್ದಾನೆ. ಆದ್ರೆ ಅವನಿಗೆ ಸ್ಪಾರ್ಕ್ ಮಾಡುವ ಜಾಗ ಸಿಕ್ಕಿರಂಗಿಲ್ಲ. ಈ ರೀತಿಯ ಸಾವಿರ ಹೃದಯಗಳಿಗೆ ಇದು ಸ್ಪಾರ್ಕ್ ಮಾಡುವ ಪಾಯಿಂಟ್ ಆಗುತ್ತದೆ. ಇದು ನಮ್ಮ ಕಲ್ಪನೆ.